ಡಿ ಬಾಸ್ ಅವ ಅಂದ್ರೆ ಕಾಟೇರ 2 ದಿನದಲ್ಲಿ ಮಾಡ್ತು 1 ಕೋಟಿ ಅವ ಅದೇ ಕಾಟೇರ ಡಿ ಬಾಸ್ ಜೈ. ಏನೋ ಅಕ್ಕಪಕ್ಕ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಗೊತ್ತಾಗುತ್ತೆ. ಕಾಟೇರ ಮೂವಿ ರಿಲೀಸ್ ಆಗ್ಲಿ ಅವಾಗ ನೋಡ್ರಿ ಅವ ಏನು ಅಂತ ಗೊತ್ತಾಗುತ್ತೆ. ಆಲ್ರೆಡಿ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಅಂದ್ರು, ಏನೋ ಮಾಡಿ ಹೋಗ್ಲೇಬೇಕು, ಬಾಸ್ ಮೂವಿ ಮುಗ್ಲೇಬೇಕು. ಸೊ ಕಾಟೇರ ಅವೇ ಆಗಿದೆ ಬ್ರೋ. ಕಾಟೇರ ಬಂದ್ಬಿಟ್ಟು ಬಾಸ್ ಮೂವಿ. ಓಕೆ, ಬಾಸ್ ಹೆಂಗಿದ್ರು ಎಲ್ಲಿದ್ರು ಬಾಸ್. ಓಕೆ, ಅವ್ರ ತರ ಮುಂದೆನೂ ಬರಲ್ಲ ಹಿಂದೆನೂ ಉದ್ದಕ್ಕೂ ಆಗಲ್ಲ. ಬಾಸ್ ಅಂದ್ರೆ ಬಾಸ್. ಅವ್ರ ಮೂವಿ ಬರ್ತಾ ಇದೆ ಅಂದ್ರೆ ಅವ್ರ ಮೂವಿ ಪಕ್ಕದಲ್ಲಿ ಯಾವ ಮೂವಿನೂ ನಿಲ್ಲಲ್ಲ. ಆ ತರ ಅವ ಇಟ್ಟವ್ರು. ಕರ್ನಾಟಕದಲ್ಲಿ ಎಲ್ಲೇ ಬಂದ್ರು ಬಾಸೆ. ಓಕೆ, ಸೊ ಕಾಟೇರ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ ಬ್ರೋ? ಬಾಸ್ ಅಂದ್ಮೇಲೆ ನೋಡ್ತೀರಾ ಇರ್ತೀನಿ. ಬಾಸ್ ಅಂದ್ಮೇಲೆ ನೋಡ್ತೀನಿ. ಓಕೆ, ಫಸ್ಟ್ ನುಗ್ಗೋದೆ. ಓಕೆ, ಆಲ್ರೆಡಿ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಅಂದ್ರು, ಏನೋ ಮಾಡಿ ಹೋಗ್ಲೇಬೇಕು, ಬಾಸ್ ಮೂವಿ ಮುಗ್ಲೇಬೇಕು. ಓಕೆ, ಸೊ ಒಂದು ಡೈಲಾಗ್ ಕೊಡಿರಿ ಬ್ರೋ. ಕ್ಯಾಡ್ಬರೀಸ್ ಆನೆ ನಡೆದಿದೆ ದಾರಿ. ಓಕೆ, ಕಾಟೇರ ಬರ್ತಾ ಇದೆ, ಬೀಡಿಗೆಲ್ಲ ಓಡ್ತಾ ಇರ್ಬೇಕು. ಬಾಸ್ ಅಂದ್ರೆ ಈ ಬಾಸ್. ಕಾಟೇರ ಅವ ಹೇಗಿದೆ ಬ್ರೋ? ಕಾಟೇರ ಹವ ಒಂದು ಅದರ ಲೆವೆಲ್ಗಿದೆ ಸರ್. ಓಕೆ, ನಮ್ಮ ಕರ್ನಾಟಕದಲ್ಲಿ ತುಂಬ ಸಿನಿಮಾಗಳು ಬರ್ತಿದೆ. ಡೆಂಕಿ ಬಂತು, ಈಗ ಸಲಾರ್ ಬಂತು, ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ. ಅದ್ರ ಮಧ್ಯದಲ್ಲಿ ನಮ್ಮ ಬಾಸ್ ಒಂದು ಕಾಟೇರ ಸಿನಿಮಾ ಬರ್ತಿದೆ. ನನ್ನ ಪ್ರಕಾರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಸಿನಿಮಾ. ಈ ಹೊಸ ವರ್ಷಕ್ಕೆ ನಮ್ಮ ಬಾಸ್ ಕಡೆಯಿಂದ ಒಳ್ಳೆ ಗಿಫ್ಟ್ ನಮ್ಮ ಕನ್ನಡ ಜನತೆಗೆ. ಓಕೆ, ಫಸ್ಟ್ ಡೇ ನೋಡ್ತೀರಾ ಬ್ರೋ? 100% ನಮ್ಮ ಬಾಸ್ ಸಿನಿಮಾ ಅಂತ ಬಂದಾಗ ನಾನು ಫಸ್ಟ್ ಶೋ, ಅದು ಫ್ಯಾನ್ ಶೋ. ನಮ್ದು 5 ಗಂಟೆ ಶೋ ಇದೆ ಕಾಮಾಕ್ಷಿ ಥಿಯೇಟ್ರು. ಓಕೆ, ಅಲ್ಲೇ ಹೋಗ್ತಾರೆ. 2 ದಿನದಲ್ಲಿ 1 ಕೋಟಿ ಆಗಿದೆ. ಇನ್ನ ಮಾಮೂಲಿ ಟಿಕೆಟ್ ಸಿಗ್ತಾನೆ ಇಲ್ಲ ಎಲ್ಲೂ. ಆಲ್ರೆಡಿ ಟಿಕೆಟ್ ಬುಕ್ ಮಾಡೋಕ್ಕೂ ಎಲ್ಲ ಇದಾಗ್ತಾ ಇಲ್ಲ, ಎಲ್ಲ ಫುಲ್ ಆಗಿದೆ. ಓಕೆ, ಸೊ ಡಿ ಬಾಸ್ ಅವ ಅಂದ್ರೆ ಹಿಂಗೆ. ಹೌದು, ಈ ಬಾಸ್ ಅವ ಅಂದ್ರೇನೆ ಹಿಂಗೆ. ಓಕೆ, ನೆಕ್ಸ್ಟ್ ಲೆವೆಲ್ ಏನ್ ಮಾಡೋದಕ್ಕೂ ಸಿದ್ಧ. ಅಂದ್ರೆ ಡಿ ಬಾಸ್ ಅಂತ ಹೇಳಕ್ ಹೋದ್ರೆ ಯಾರೋ ಹೇಳ್ತಿದ್ರು ಡಿ ಬಾಸ್ನ ಬ್ಯಾನ್ ಮಾಡ್ತೀನಿ ಹಂಗ್ ಮಾಡ್ತೀನಿ. ಒಂದು ಕೂದಲು ಕಿತ್ಕೊಳಕ್ಕಾಗಲ್ಲ, ಏನ್ ಹೇಳ್ರಿ, ಅಳ್ಳಾಡ್ಸೋದಕ್ಕೂ ಆಗಲ್ಲ. ಡಿ ಬಾಸ್ ಅಂದ್ರೆ ಏನು ಅಂತ ಕಾಟೇರ ಮೂವಿ ರಿಲೀಸ್ ಆಗ್ಲಿ ತೋರಿಸ್ತೀವಿ ಏನು ಅಂತ. ಏನೋ ಅಕ್ಕಪಕ್ಕ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ ಗೊತ್ತಾಗುತ್ತೆ. ಕಾಟೇರ ಮೂವಿ ರಿಲೀಸ್ ಆಗ್ಲಿ ಅವಾಗ ನೋಡ್ರಿ ಅವ ಏನು ಅಂತ ಗೊತ್ತಾಗುತ್ತೆ. ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ, ನಮ್ಮ ಈ ಒಂದು ಕನ್ನಡ ಸಿನಿಮಾ ಎಷ್ಟು ಎತ್ತರಕ್ಕೆ ಬೆಳೀತಾ ಇದೆ. ಕಾಟೇರ ಸಿನಿಮಾ ಅಂತ ಹೇಳೋದೇ ಬೇಕಾಗಿಲ್ಲ, ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ. ಇನ್ನೂ ರಿಲೀಸೇ ಆಗಿಲ್ಲ, ಇನ್ನೂ 2-3 ದಿನ ಬಾಕಿ ಇದೆ. ಅದಕ್ಕಿಂತ ಮುಂಚೆನೆ 1 crore ಬಾಕ್ಸ್ ಆಫೀಸ್ನ ಧೂಳೆಬ್ರಿಸಿರೋ ಅಂಥ ಕಾಟೇರ ಸಿನಿಮಾ ಅಂತ ಪ್ರೌಡ್ ಆಗಿ ನಾವೆಲ್ಲರೂ ಹೇಳ್ಕೋಬಹುದು. ಎಂಥ ಖುಷಿ ಎಲ್ರಿಗೂ, ಎಸ್ಪೆಷಲಿ ಡಿ ಬಾಸ್ ಫ್ಯಾನ್ಸ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಅವ್ರು ವರ್ಣಿಸೋಕ್ಕೂ ಆಗ್ತಾ ಇಲ್ಲ. ಕಾಟೇರ ಅವ ಹೆಂಗಿದೆ ನಾವು ಯಾವತ್ತೂ ಕಮ್ಮಿ ಆಗೋದಿಲ್ಲ. ಆಕ್ಚುಲಿ ನಾನು ಆಂಧ್ರದನು. ಓಕೆ, ಐ ಆಮ್ ಫ್ಯಾನ್ ಆಫ್ ಡಿ ಬಾಸ್. ಹೇಳಕ್ಕೆ ಆಗಲ್ಲ ಸರ್. ಬರಿಯ ಫಿಲಮ್ ಅಲ್ಲೇ ಅವ ಐತೆ, ಅವ ತಡೆಯಕ್ಕೂ ಆಗಲ್ಲ. ಅದು ಕರ್ನಾಟಕದಲ್ಲಿ ಡಿ ಬಾಸ್ ಬಗ್ಗೆ ಹೇಳ್ಬೇಕು. ಈ ಒಂದು ಸಿನಿಮಾ ಪ್ಯಾನ್ ಇಂಡಿಯಾದೋ ಅಲ್ಲ, ಬರೀ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗ್ತಿರೋ ಅಂತ ಈ ಒಂದು ಸಿನಿಮಾ 1 crore ರೀಚ್ ಆಗಿದೆ ರಿಲೀಸ್ ಆಗೋಕ್ಕಿಂತ ಮುಂಚೆನೆ ಅಂತ ಹೇಳಿದ್ರೆ ಇದು ಒಂದು ಇತಿಹಾಸನೇ ಕ್ರಿಯೇಟ್ ಮಾಡಿರೋ ಅಂತ ಒಂದು ಸನ್ನಿವೇಶ ಅಂತ ಹೇಳಬಹುದು. ಇದೇ ತಿಂಗಳು 29ನೇ ತಾರೀಕು ನಮಗೆ ಎಲ್ಲ ಚಿತ್ರಮಂದಿರ ಹಾಗೂ ಮಾಲ್ಸ್ ಅಲ್ಲಿ ನೋಡಬಹುದು ಈ ಒಂದು ಕಾಟೇರ ಸಿನಿಮಾನ. ಆದರೆ ಟಿಕೆಟ್ ಮಾತ್ರ ಸೋಲ್ಡ್ ಆಗಿರೋ ಅಂಥದ್ದು ಎಕ್ಸ್ಟ್ರಾಡಿನರಿ, ಅಲ್ಟಿಮೇಟ್ ಆಗಿ ಒಂದು ಫಸ್ಟ್ ಟೈಮ್ ಹಿಸ್ಟ್ರಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ. ನಾರ್ಮಲ್ ಆಗಿ ನಿಂತ್ರೇನೆ ಒಂದು ಅಬ್ರ. ಹೌದು, ಅದ್ರಲ್ಲಿ ಬೇರೆ ಕೈಯಲ್ಲಿ ಮುಚ್ಚಿಡ್ಕೊಂಡ್ ಬರ್ತಾರೆ. ಓಕೆ, ಇದೇ ಇರುತ್ತಾ? ಓಕೆ. ಆನೆ ನಡೆದಿದೆ ದಾರಿ. ಐ ಸ್ಪೀಕ್ ಬೆಟರ್ ಇಂಗ್ಲಿಷ್. ವಾಟ್ ಯು ಇಂಗ್ಲಿಷ್? ಓಕೆ ಓಕೆ ಇಂಗ್ಲಿಷ್. ಒಳ್ಳೊಳ್ಳೆ ಸೆಟ್ ಹಾಕಿದ್ದಾರೆ. 70 ಬ್ಯಾಕ್ ಡ್ರಾಪ್ ಹೇಗಿದೆಯೋ ಅದೇ ತರ ಕಟ್ಕೊಂಡಿದ್ದಾರೆ. Okay. ರಾಕ್ಲೈನ್ ವೆಂಕಟೇಶ್ ಅವರು ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಮಾಡಿದ್ದಾರೆ. ತರುಣ್ ಅವರು ಒಳ್ಳೆ ಸ್ಟೋರಿ ಇಟ್ಕೊಂಡ್ ಬಂದಿದ್ದಾರೆ. Okay. ಒಳ್ಳೆ ಕಂಟೆಂಟ್ ಇರುತ್ತೆ. ಅವ್ರ ಪ್ರೀವಿಯಸ್ ಮೂವಿ ನೋಡಿದ್ರೆ ಚೌಕ ಮತ್ತೆ ರಾಬರ್ಟ್ ಎಲ್ಲ ಡಿಫ್ರೆಂಟ್ ಆಗಿತ್ತು, ಅದಕ್ಕಿಂತ ಇದು ಕಾಟೇರ ಡಿಫ್ರೆಂಟ್ ಆಗಿರುತ್ತೆ. ಅದು ಓಕೆ, ತುಂಬಾ ಎಕ್ಸ್ಪೆಕ್ಟೇಷನ್ ಇದೆ ಮೂವಿ ಮೇಲೆ. ಡಿ ಬಾಸ್ಗೆ ಅವ್ರಿಗಿರೋ ಫ್ಯಾನ್ ಬೇಸ್ ಯಾರಿಗೂ ಇಲ್ಲ ಬಿಡಿ ಓಕೆ, ಕನ್ನಡದಲ್ಲಿ. ಓಕೆ, ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀರಾ? ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀವಿ. ಓಕೆ, ಫಸ್ಟ್ ಶೋ ನೋಡಿಲ್ಲ ಅಂತಂದ್ರೆ ಫಸ್ಟ್ ಡೇ ಮಾತ್ರ ನೋಡ್ತೀವಿ. ಕಷ್ಟದಿಂದ ಬಂದಂತವ್ರು ದರ್ಶನ್ ಅವರು. ಯಾಕಂದ್ರೆ ಅವರು ದುಡ್ಡು ಇಟ್ಕೊಂಡು ಒಂಥರ ಪ್ರೊಡ್ಯೂಸರ್ ತರ ಆಗ್ಲಿ ಬೇರೆ ಯಾರು ಬಂದಿಲ್ಲ. ಅವ್ರ ಅಪ್ಪದ ಫೀಲ್ಡ್ ಇಂದ ಕೆಳಗಡೆ ಬಂದು ಅವರು ಮೇಲಿಗೆ ಬಂದಂತವ್ರು ದರ್ಶನ್ ಅವರು. ಓಕೆ, ಅವರು ಇವತ್ತಿನ ದಿನ ಮೊದಲು ಒಂದು ಕಲಾಸ್ಪಲ ಪಿಕ್ಚರ್ ಎತ್ತಿದ್ರು. ಅದರಲ್ಲಿ ನೋಡ್ಬೇಕು ಅವ್ರ ಪಿಕ್ಚರ್. ಅದೇ ಸ್ಟೋರಿ ಅದು. ಓಕೆ.